ಫಸ್ಟ್ ಟೈಮ್ ಬೆಳ್ಳಿ ತೆರೆ ಕಾಲಿಡ್ತಾ ಇದ್ದೀರಾ. ಅಂಬಾದೇವಿ ಪೂಜೆ ಮಾಡ್ಕೊಂಡೇ ಶೂಟಿಂಗ್ ಹೋಗಿ ಅಂತ ಫೋರ್ಸ್ ಮಾಡ್ದ ಸರ್. ಕುಮಾರ್ ಗೋವಿಂದ್ ಅವರು ಹೇಳುವಂತಹ ಅಂಬಾದೇವಿ ದೇವಸ್ಥಾನ ಇದೆ ನೋಡಿ. ಈ ಮೊದಲು ಹೀಗಿರಲಿಲ್ಲ, ಬೇರೆ ರೀತಿ ಇತ್ತು. ಅದು ಹೇಗಿತ್ತು ಗೊತ್ತಾ? ಹೀಗಿತ್ತು ನೋಡಿ. ಹೀಗಿದ್ದು ಇದೇ ಆ ಸೀನಲ್ಲಿರೋದಕ್ಕೆ ಒಂದು ಇದಿದೆ ನೋಡಿ, ಆ ಗೇಟ್ ಇದೆ ನೋಡಿ, ಆ ತಾವರೆ ಊದ್ ಗೇಟು. ಆ ತಾವರೆ ಊದ್ ಗೇಟು ಮ್ಯಾಚ್ ಆಗುತ್ತೆ. ಆಗಲೂ ಈಗಲೂ ಇದೇ ಗೇಟ್ ಇದೆ. ಬಟ್ ಈಗ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದ್ದಾರೆ. ಒಂದೊಂದಾಗಿ ತೋರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಹೇಮಾವತಿ ನದಿ ಹುಟ್ಟೋದು ಎಲ್ಲಿ ಅನ್ನೋದನ್ನ ನೋಡ್ಕೊಂಬಂದ್ಬಿಡೋಣಲ್ವಾ. ನೋಡಿ ಇಲ್ಲಿದೆ, ಬನ್ನಿ. ಸೊ ಅದು ದೇವಸ್ಥಾನ ಯಾವ ಭಾಗದಲ್ಲಿರೋದು ಸರ್? ಓಕೆ, ಈ ದೇವಸ್ಥಾನ ಇಲ್ಲಿದೆ. ನದಿ ಅಂದ್ರೆ ಕೆರೆ ತರ ಇತ್ತಲ್ಲ, ಅಲ್ಲಿಂದ ಬಂದು ಇಲ್ಲಿ ಪಾಸ್ ಆಗ್ತದೆ. ಇಲ್ಲೆಲ್ಲ ನೀರಿಗೆ ಪೈಪ್ ಹಾಕೊಂಡಿದ್ದಾರೆ. ಓಕೆ, ಹರಿತಾ ಇದೆ ನೋಡಿ. ಪ್ಯೂರ್ ನೀರಲ್ವಾ ಸರ್ ಇದು? ಪೈಪ್ ಯಾರು ಹಾಕೊಂಡಿರೋ ಸರ್ ಇದು? ಪೈಪ್ ಮನೆಗೆ ನೀರು, ಕುಡಿಯೋ ನೀರಿಗೆಲ್ಲ. ಓ, ಇಲ್ಲೆಲ್ಲ ಯೂಸ್ ಆಗುತ್ತೆ. ಸೊ ಇಷ್ಟು ಚಿಕ್ಕದಾಗ ಬಂದಿದೆ ನೋಡಿ ಅದು. ಗ್ರಾವಿಟಿ ವಾಟರ್ ಯೂಸ್ ಮಾಡೋದು. ಓಕೆ, ಅಲ್ಲಿ ಸ್ವಲ್ಪ ಜೋರಿದೆ ಮೇಲೆ ಹೋದ್ರೆ. ಓಕೆ, ಬರ್ತಾ ಬರ್ತಾ ಚಿಕ್ಕದಾಗಿ ಮತ್ತೆ ಮತ್ತೆ ಬಂದು ಹೋಗ್ತಾ ಮತ್ತೆ ಕೆಳಗಡೆಯಿಂದ ಹೋಗಿ ಸೇರ್ತಾ ಹೋಗುತ್ತೆ. ಒಂದೊಂದೇ ಇದು ಸೇರಿ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಹೋಗ್ತಾ ಇದೆ, ಹಿಂಗೆ ಪಾಸ್ ಆಗಿ ಹಾಸನದ ಕಡೆ ಹರಿದು ಬಿಡುತ್ತೆ. ಮುಂದೆ ಹೋಗ್ತಾ ಅಲ್ಲಿ ಎರಡು ಕಡೆ ನಮಗೆ ಪಾಸಿಂಗ್ ಸಿಗುತ್ತೆ. ಬಾಳೂರ್ ಹತ್ರ ಸಿಗುತ್ತೆ, ಪಾಸ್ ಆಗುತ್ತೆ. ಅಲ್ಲಿ ದೊಡ್ಡದಾಗ ಹರಿತಾ ಹೋಗುತ್ತೆ. ಓಕೆ ಓಕೆ, ಅದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಸರ್. ಅವೇನು ಇರಲ್ಲ, ಜಿಗಣೆ ಇಷ್ಟೊತ್ತಲ್ಲಿ ಇರಲ್ಲ ಬೇಸಿಗೆಲಿ. ಓಕೆ ಓಕೆ ಓಕೆ, ಇದೇನು ಕರೆಂಟ್ ಏನು ಕೊಟ್ಟಿರಲ್ಲ ಅಲ್ವಾ, ಪ್ರಾಣಿಗಳು ಬರ್ತವೆ ಅಂತ. ಆಮೇಲೆ ಮುಟ್ಟಿ ಒಂದೇ ಸರಿ ಹೋಗ್ಬಿಟ್ರೆ ಕಷ್ಟ. ಈ ಥರ ತಂತಿಗೆ ಬಿಡಲ್ಲ ಅಲ್ಲ? ರೆಕಾರ್ಡ್ ಆಗ್ತಿದೆ ಅಲ್ಲ? ಸೊ ಇದು ಹೇಮಾವತಿ ನೀರು. ನಾವು ನೀವೆಲ್ಲ ಕುಡಿತೀವಲ್ಲ, ಹಾಸನದ ಕಡೆಯಿಂದ ಶುರುವಾದರೆ ಹೇಮಾವತಿನೇ ಜೀವಜಲ. ಸೊ ಆ ಹೇಮಾವತಿ ನೀರು ಹೋಗೋದು ಇಲ್ಲಿಂದ ಹೋಗಿ ನಿಮ್ಮ ಹಾಸನಕ್ಕೆ ಬರುತ್ತೆ. ಸೊ ಇದು ಹುಟ್ಟದಲ್ಲಿ ನಾನು ಅದನ್ನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಹೇಮಾವತಿ ನದಿಯ ಉಗಮ ಸ್ಥಾನಕ್ಕೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಆಗ್ತಾರ ಬನ್ನಿ, ಮತ್ತೊಮ್ಮೆ ಅಲೆಮಾರಿ ಅಮಿತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನ ಹೇಮಾವತಿ ಉಗಮ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಸೊ ಬನ್ನಿ, ಹೀಗೆ ಪಾಸ್ ಆದರೆ ಜಾವಳಿ ಇಲ್ಲಿರೋದಿದು. ಎಕ್ಸಾಕ್ಟ್ ಲೊಕೇಶನ್ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಇದಿರೋದು ಮೂಡಿಗೆರೆ ತಾಲೂಕಿನ ಜಾವಳಿ ಗ್ರಾಮ ಪಂಚಾಯಿತಿಯಲ್ಲಿ. ಸೊ ಅಲ್ಲಿಂದ 1.5 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ. ಒಂದು ಕಿರಿದಾದ ರಸ್ತೆ, 2 ರಸ್ತೆ ಇದೆ, ಯಾವುದ್ರಲ್ಲಿ ಬೇಕಾದರೂ ಹೋಗ್ಬೋದು. ಸೊ ಬನ್ನಿ, ಹಂಗಾದ್ರೆ ಈಗ ನಾವೀಗ ಹೇಮಾವತಿ ಉಗಮ ಸ್ಥಾನ ನೋಡಿಕೊಂಡು ವಿಶ್ ಫಿಲಮ್ ಶೂಟಿಂಗ್ ನಡೆದ ಸೀನ್ಗಳನ್ನು ನೋಡ್ಕೊಂಡು ಬರೋಣ. ಸೊ ಇಲ್ಲೇ ಇದೆ ನೋಡಿ ಆ ಹೇಮಾವತಿ ಉಗಮ ಸ್ಥಾನ. ಇದು ಒಂಥರ ಕಲ್ಯಾಣಿ ಥರ ಇದೆ. ಬಟ್ ಉಗಮ ಸ್ಥಾನ ಎಕ್ಸಾಕ್ಟಾಗಿ ಎಲ್ಲಿ ಆ ನೀರು ಹರಿಯುತ್ತೆ, ಮೊದಲ ಡ್ರಾಪ್ ಎಲ್ಲಿ ಬೀಳುತ್ತೆ ಅಂತ ತೋರಿಸ್ಬೇಕಲ್ವಾ. ಸೊ ಅದನ್ನು ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ದೂರದಲ್ಲಿ ಒಂದು ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನ ಇತ್ತೀಚೆಗೆ ಜೀರ್ಣೋದ್ಧಾರ ಆಗಿರೋದು. ಮೊದಲು ಬೇರೆ ರೀತಿಯೇ ಇತ್ತು. ಮೊದಲೇ ಹೇಗಿತ್ತು ಅನ್ನೋದನ್ನು ತೋರಿಸ್ತೀನಿ. ಮೊದಲಿದ್ದ ರೀತಿಯಲ್ಲೇ ವಿಶ್ ಫಿಲಮ್ನ ಶೂಟಿಂಗ್ ಆಗಿರೋದು ಸೀನು. ಸೊ ನಾನಿವಾಗ ಫಸ್ಟು ಮೊದಲ ಡ್ರಾಪ್ ಬರುತ್ತಲ್ಲ ಹೇಮಾವತಿ, ಕರ್ನಾಟಕದ 90% ಜನ ಕುಡಿಯೋ ನೀರು ಹೇಮಾವತಿ, ಗೊರೂರು ಡ್ಯಾಮ್, ಇದೆಲ್ಲ ಇರೋದು ಇಲ್ಲೇ ನೋಡಿ, ಇದೇ ಜಾಗದಲ್ಲಿ. ಅಲ್ಲಿ ಬಸವಣ್ಣನ ಬಾಯಿಂದ ನೀರು ಬರ್ತಾ ಇದೆಯಲ್ಲ, ಅದೇ ಮೊದಲ ಡ್ರಾಪ್ ಹೇಮಾವತಿ ನದಿಯದ್ದು. ಇಲ್ಲಿಂದ ಇಲ್ಲಿ ಕಲ್ಯಾಣಿಗೆ ಸೇರುತ್ತೆ. ಇಲ್ಲಿ ನೋಡ್ಬೋದು ನೀವು ಶ್ರೀ ಹೇಮಾವತಿ ನದಿ ಮೂಲ ಮತ್ತು ಶ್ರೀ ಗಣಪತಿ ದೇವಸ್ಥಾನ. ಇದು ಗಣಪತಿ ದೇವಸ್ಥಾನನೇ. ಸೊ ಇದೆಲ್ಲ ಇದಾಗೋದು ಇಲ್ಲ. ಸೊ ಇಲ್ಲಿ ಬೀಳೋ ನೀರು ಅಂತರ್ಯಾಮಿಯಾಗಿ ಇದರಿಂದ ಸೀದಾ ಹೋಗೋದು ಮುಂದೆ ಇರೋ ಕಲ್ಯಾಣಿಗೆ. ಆ ಕಲ್ಯಾಣಿಯಲ್ಲಿ ನೀರೊಂದಷ್ಟು ಶೇಖರಣೆಗೊಂಡು ಅಲ್ಲಿಂದ ಮತ್ತೆ ಎಲ್ಲೋಗುತ್ತೆ ಗೊತ್ತಾ, ಕೆಳಗಡೆ ನಾವು ಅವಾಗಲೇ ತೋರಿಸಿದ್ನಲ್ಲ, ಹೀಗೆ ಆ ರಸ್ತೆ ಮೂಲಕ ಹೋಗಿ ಅಲ್ಲಿ ಹೋಗುತ್ತೆ. ಸೊ ಇದೆಲ್ಲ ಇದು. ಆದರೆ ಈ
ಹೇಮಾವತಿ ಹೆಸರು ಬಂದಿದೆ ಹೇಗೆ ಮತ್ತು ಇದ್ರ ಮೂಲ ಏನು ಇದೆಲ್ಲವನ್ನ ಹೇಳ್ತೀನಿ ಕೇಳಿ. ನದಿಗಳು ನಮ್ಮೆಲ್ಲರ ಜೀವನಾಡಿ ಅನ್ನೋದು ಎಲ್ರಿಗೂ ಗೊತ್ತು. ಕರ್ನಾಟಕದಲ್ಲಿ ಅದೆಷ್ಟೋ ಜೀವ ನದಿಗಳು ಹುಟ್ಟಿ ಹರಿತವೆ. ಅಂತಹ ನದಿಗಳಲ್ಲಿ ಕಾವೇರಿ, ಕೃಷ್ಣ, ಕಬಿನಿ, ತುಂಗಭದ್ರಾ ಇನ್ನೂ ಒಂದಷ್ಟಿದೆ. ಆದರೆ ಇವೆಲ್ಲವೂ ಜನರ ಬದುಕನ್ನು ಕಟ್ಟಿಕೊಟ್ಟಿದೆ. ನದಿ ಮೂಲ ಋಷಿ ಮೂಲವನ್ನು ಹುಡುಕಬಾರ್ದು ಅಂತ ಹೇಳ್ತಾರೆ. ಆದರೆ ನಾವಿವತ್ತು ಒಂದು ನದಿ ಮೂಲವನ್ನು ಹುಡುಕಿ ತೋರಿಸ್ತಾ ಇದ್ದೀವಿ. ಅದುವೇ ಈ ನಮ್ಮ ಹೇಮಾವತಿ ನದಿ. ಹೇಮಾವತಿ ಅಂತಿದ್ದಂಗೆ ನಮ್ಮ ಹಾಸನ ಜನರ ಕಣ್ಣುಗಳು ಅರಳುತ್ತವೆ. ಕಾರಣ ಗೊತ್ತಲ್ಲ, ಗೊರೂರು ಡ್ಯಾಮು. ಅದೆಷ್ಟೋ ರೈತರಿಗೆ, ಹಾಸನದ ಜನರಿಗೆ ಇದೇ ಆಧಾರವಾಗಿರೋದು. ಏನೋ ಹೇಮಾವತಿ ನದಿ ಹುಟ್ಟೋದು ಎಲ್ಲಿ ಗೊತ್ತಾ? ಇಲ್ಲೇ ನೋಡಿ, ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಿಂದ 26 ಕಿಲೋಮೀಟರ್ ದೂರವಿರುವ ಜಾವಳಿ ಅನ್ನೋ ಗ್ರಾಮದಲ್ಲೇ ಈ ಹೇಮಾವತಿ ಹುಟ್ಟೋದು. ಇಲ್ಲಿನ ಪಶ್ಚಿಮ ಘಟ್ಟಗಳಲ್ಲಿ ಬೀಳೋ ಮಳೆಯು ಸೀದಾ ಬಂದು ಬೀಳೋದು ಇದೇ ಕಲ್ಯಾಣಿಯಲ್ಲಿ. ನಂತರ ಅದು ಬಾವಿಗೆ ಹೋಗಿ ಕೊನೆಗೆ ಅದು ನದಿಯಾಗಿ ಹರಿದು ಅಂತಿಮವಾಗಿ ಕಾವೇರಿ ನದಿಯನ್ನು KRS ಡ್ಯಾಮ್ ಗೊತ್ತಲ್ವಾ, ಮಂಡ್ಯದ ಹತ್ರ, ಆ KRS ಡ್ಯಾಮ್ ಹತ್ರ ಸೇರಿಕೊಳ್ಳುತ್ತೆ. ಇದು ಕಾವೇರಿ ನದಿಯ ಪ್ರಮುಖ ಉಪನದಿ. ಇನ್ನು ಈ ನದಿಗೆ ಹೇಮಾವತಿ ಅಂತ ಹೆಸರು ಬರೋದಕ್ಕೆ ನಾನಾ ಕಥೆಗಳಿವೆ. ಒಬ್ಬೊಬ್ಬರು ಒಂದೊಂದು ಕತೆ ಹೇಳ್ತಾರೆ. ಅದರಲ್ಲಿ ಬಹುಮುಖ್ಯವಾದದ್ದು ಇದು ಲಕ್ಷ್ಮಿಯ ಅವತಾರವೆಂದು. ಚಿನ್ನದಂತೆ ಹೊಳೆಯುವುದರಿಂದ ಹೇಮಾವತಿ ಎಂದು ಕರೀತಾರೆ ಅನ್ನುವ ನಂಬಿಕೆನೂ ಇದೆ ಇಲ್ಲಿನ ಜನರಲ್ಲಿ. ಈ ನದಿಗೆ ಹೇಮಾವತಿ ಅಂತ ಕರೆಯೋದಕ್ಕೆ ಮತ್ತೊಂದು ಕಾರಣ ಇದೆ. ಚಿಕ್ಕಮಗಳೂರಿನ ಜಾವಳಿ ಬಳಿಯ ಮಳೆಗಾಲದ ಚಿನ್ನದಂತೆ ಹೊಳೆಯುವ ನೀರು ಮತ್ತು ಈ ಪ್ರದೇಶಕ್ಕೆ ಸಂಬಂಧಿಸಿದ ದೈವಿಕ ನಂಬಿಕೆಗಳು. ಜನಪದ ಕಥೆಗಳ ಪ್ರಕಾರ ಈ ನದಿಯ ನೀರು ಲಕ್ಷ್ಮಿಯಂತೆ ಹೊಳೆಯೋದ್ರಿಂದ ಅಥವಾ ಸ್ಥಳೀಯ ದೇವತೆಗಳ ಮಹಿಮೆಯಿಂದಾಗಿ ಈ ಹೆಸರು ಬಂದಿದೆ ಅಂತಲೂ ಜನ ಹೇಳ್ತಾರೆ. ಯಾರು ಯಾವ ಕಥೆಯನ್ನಾದರೂ ಹೇಳಲಿ, ಆದರೆ ಕೋಟ್ಯಾಂತರ ಜನ ಈ ನೀರನ್ನು ಜೀವಜಲ ಆಗಿದೆ. ಸೊ ಇಲ್ಲಿರೋದು ಗಣೇಶನ ದೇವಸ್ಥಾನ, ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಇದೆ. ಆದರೆ ನಿಮ್ಗೆ ಗೊತ್ತಾ, ಇಶ್ ಫಿಲಮಲ್ಲಿ ಇದನ್ನು ಗಣೇಶ ದೇವಸ್ಥಾನ ಅನ್ನಲ್ಲ, ಅಂಬಾದೇವಿ ದೇವಸ್ಥಾನ ಅಂತಾರೆ. ಫಸ್ಟ್ ಟೈಮ್ ಬೆಳ್ಳಿ ತೆರೆ ಕಾಲಿಡ್ತಾ ಇದ್ದೀರಾ, ಅಂಬಾದೇವಿ ಪೂಜೆ ಮಾಡ್ಕೊಂಡೇ ಶೂಟಿಂಗ್ ಹೋಗಿ ಅಂತ ಫೋರ್ಸ್ ಮಾಡ್ದ ಸರ್. ಸೊ ಇದು ಗಣೇಶನ ದೇವಸ್ಥಾನ, ಅಂಬಾದೇವಿ ಅಂತಾರೆ. ಆಮೇಲೆ ಅದು ಗೊತ್ತಲ್ಲ, ಫಿಲಮಲ್ಲಿ ಬಕ್ರಾ ಮಾಡೋದು. ಬಟ್ ಈ ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು ನಾವು ಇಲ್ಲಿದ್ದ ಅರ್ಚಕರನ್ನ ಏನಿದು ಇತಿಹಾಸ ಅಂತೆಲ್ಲ ಕೇಳಿದ್ವಿ. ಬಟ್ ಅವರು ನಾನು ಇವಾಗ ಹೊಸ್ದಾಗಿ ಬಂದಿದ್ದೀನಿ ಅಂತ ಹೇಳಿದ್ರು. ಹೇಮಾವತಿ ಗಣಪತಿ ದೇವಸ್ಥಾನ. ಓಕೆ ಓಕೆ. ಇದು ಕಟ್ಟಿದ್ದು ಯಾವಾಗ? ಇದು ಯಾವಾಗಿಂದ ಇದೆ? ಇದು ತುಂಬಾ ವರ್ಷ ಆಗಿದೆ. ಅಂದ್ರೆ ಅದು ಮೊದಲು ಒಂದು ಬೇರೆ ದೇವಸ್ಥಾನ ಇತ್ತು. ಓಕೆ. ಅದು ತುಂಬಾ ವರ್ಷ ಆಗಿದೆ. ಮತ್ತೆ ಇದು ಹೊಸದಾಗಿ ಕಟ್ಟಿಸಿ ಒಂದು 3 years ಆಯ್ತು. ಓಕೆ. ಇದ್ರದ್ದು ದೇವಸ್ಥಾನ ಬಂದಿದ್ದು ಇತಿಹಾಸ ಆ ಬೋರ್ಡಲ್ಲಿ ಇದೆ. ಹೌದಾ? ಓಕೆ. ನೀವು ಅರ್ಚಕರು ಇಲ್ಲಿ? ಅಲ್ಲ, ಅರ್ಚಕರು ಅವಿನಾಶ್ ಭಟ್ ಅಂತ. ನೀವು ಅವ್ರ? ಓಕೆ. ಇಲ್ಲಿ ಬಸವನ ಇದ್ರಲ್ಲಿ ನೀರು ಬರುತ್ತಲ್ಲ, ಅದೆಲ್ಲಿಂದ ಬರೋದು? ಅದು ಮೇಲಿಂದ ಬರೋದು? ಅಂತರ್ಜಲ ಇದು. ಅಂದ್ರೆ ಪ್ರಾಪರ್ ಆಗಿ ಗೊತ್ತಿಲ್ಲ ಎಲ್ಲಿಂದ ಬರೋದು ಅಂತ. ಓಕೆ ಓಕೆ. ಅಲ್ಲಿಂದ ಬಂದು ಆ ಬಸವನ ಬಾಯಿಂದ ಬಂದು ಅಲ್ಲಿಂದ ಆ ಕೆರೆಗೆ ಹೋಗುತ್ತೆ. ಓಕೆ. ಅಲ್ಲಿರೋ ಕೆರೆಗೆ ಹೋಗುತ್ತೆ. ಅಲ್ಲಿಂದ ಆಮೇಲೆ ನದಿ ಎಲ್ಲಿರೋದು? ಅದು ಅರಿಯೋದು ಮುಂದೆ ಹೋದ್ಕೊಳ್ಳಿ ದಾರಿಲೇ ಸಿಗುತ್ತಲ್ಲ, ರೈಟ್ ಸೈಡ್, ಲೆಫ್ಟ್ ಸೈಡ್. ಸಾರಿ. ಓಕೆ ಓಕೆ ಓಕೆ. ಸೊ ಇದೆಲ್ಲ ಇಲ್ಲೇ, ಇದೆಲ್ಲ ಒಂದು 300-400 ವರ್ಷದ ಹಿಂದೆನಾ ದೇವಸ್ಥಾನ? ಜಾಸ್ತಿ ಆಗಿದೆ. ಇದು ಹೊಸದಾಗಿ ಕಟ್ಟಿಸಿ ಒಂದು 3 years ಆಗಿದೆ. ಅಲ್ಲ, ಹಳೆಯದ ಹಳೆ ಪ್ರತಿಷ್ಠಾಪನೆ ಎಲ್ಲ ಆಗಿ 300 years ಆಗಿದೆ. ಓಕೆ. ಸೊ ಕೇಳಿದ್ರಲ್ಲ, 3-4 ವರ್ಷದ ಹಿಂದೆ ಜೀರ್ಣೋದ್ಧಾರ ಮಾಡಿದ್ದಾರೆ, ಅಂದರೆ ಚೇಂಜ್ ಮಾಡಿದ್ದಾರೆ ಕಂಪ್ಲೀಟಾಗಿ. ಮೊದಲು ಹೇಗಿತ್ತು ಅಂತ ತೋರಿಸ್ತೀನಿ. ನೀವೇನಾದರೂ ಇಲ್ಲಿಗೆ ಬಂದರೆ ಈ ಬೋರ್ಡಲ್ಲಿ ಫುಲ್ ಕಂಪ್ಲೀಟ್ ಈ ಮೂಲ ಹೇಗೆ ಈ ದೇವಸ್ಥಾನ ಬಂತು ಇದೆಲ್ಲವನ್ನು ಇಲ್ಲಿ ಬರೆದಿದ್ದಾರೆ. ಇದನ್ನೆಲ್ಲ ನಾನು ಹೇಳೋದಕ್ಕಿಂತ ನೀವು ಅಲ್ಲಿ ಹೋದಾಗ ಓದ್ಕೊಳ್ಳಿ ಅಂತ ಹೇಳ್ತಾ, ನಾವು ಹೋದಾಗ ಒಬ್ಬರು ಟೂರಿಸ್ಟ್ ಬಂದಿದ್ದರು. ತುಂಬ ಜನ ಇರಬೇಕಾಗಿದ್ದ ಜಾಗದಲ್ಲಿ ಬೆರಳೆಣಿಕೆ ಎಷ್ಟು ಜನ ಇದ್ದರು. ಸೊ ಅವ್ರನ್ನ ಒಂದ್ಸರಿ ಮಾತಾಡ್ಸ್ಬಿಡೋಣ. ಅವರು ಹಾಸನದವ್ರಂತೆ, ಬನ್ನಿ ಅವ್ರನ್ನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ನಮಸ್ತೆ. ಸೊ ನೀವು ಈಗ ಹೇಮಾವತಿ ಉಗಮಸ್ಥಾನ ನೋಡೋಕ್ಕೆ ಅಂತಾನೆ ಬಂದಿದ್ದೀರಲ್ಲ? ಹೌದು. ಓಕೆ. ಗೊತ್ತಾ, ಹೇಗೆ ಗೊತ್ತಾಯ್ತು ನಿಮ್ಗೆ ಇಲ್ಲಿದೆ ಅಂತ? ನಾವು ತುಂಬಾ ಸಲ ಶೃಂಗೇರಿಗೆ ಬಂದಾಗ ನೋಡಿದ್ವಿ ನದಿ ಮೂಲ ಇಲ್ಲಿದೆ ಅಂತ. ನಾವು ನಮ್ದು ಹಾಸನ ಆಗಿರೋದ್ರಿಂದ ನಮ್ಮ ಹೇಮಾವತಿ ಮೇನ್ ಇಂಪಾರ್ಟೆಂಟ್. ಸೊ ಮುಗಮಸ್ಥಾನ ನಾವು ನೋಡಿಲ್ವಲ್ಲ ಎಲ್ಲೂ ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನೋಡ್ಕೊಂಡು ಹುಡ್ಕೊಂಡ್ ಬಂದ್ವಿ. ಅದಕ್ಕೆ ನಾವು ಆಕ್ಚುಲಿ ಕೋಡಿ ಫಾಲ್ಸ್ಗೆ ಹೋಗಿದ್ವಿ. ಅಲ್ಲಿಂದ ಇಲ್ಲ ಫಸ್ಟ್ ಇದನ್ನ ನೋಡ್ಕೊಂಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ರು ಅವ್ರು. ಅದಕ್ಕೆ ಬಂದ್ವಿ. ಓಕೆ. ಬಟ್ ನೋಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಜಾಸ್ತಿ
ಜನ ಬರಲ್ಲ ಜನ ಬರಲ್ಲ, ಜನಗಳಿಗೆ ಗೊತ್ತಿಲ್ಲ ಇಲ್ಲೊಂದು ಇಂಥದ್ದು ಪ್ಲೇಸ್ ಇದೆ ಅಂತ. ಮತ್ತು ಇನ್ನೂ ತುಂಬ ಡೆವಲಪ್ಮೆಂಟ್ ಎಲ್ಲ ಆದರೆ ಒಳ್ಳೆ ತಲಕಾವೇರಿ ಹೆಂಗಿದೆ ಆ ಥರ ಇದನ್ನು ಮಾಡ್ಬೋದು. ಓಕೆ ರೋಡ್ ಎಲ್ಲ ಹೇಗಿದೆ ಅಂದರೆ ಬಂದ್ಬೇಕಾರೆ ಅಂತ? ಇಲ್ಲ, ನಾವು ಬಂದಿದ್ದ ರೋಡು ನಾವು ಕೊಟ್ಟಿಗೆಹಾರದಿಂದ ಬಂದ್ವಿ. ಕೊಟ್ಟಿಗೆಹಾರದಿಂದ ಬಂದ್ವಲ್ಲ, ನಮಗೆ ಅಲ್ಲಿ ಸ್ವಲ್ಪ ಆಫ್ ರೋಡಿಂಗ್ ರೋಡ್, ಸ್ವಲ್ಪ ಒಂದು 2-3 ಕಿಲೋಮೀಟರ್ಸ್ ಅಲ್ವಾ, ಒಂದು 3 ಕಿಲೋಮೀಟರ್ಸ್ ಆಫ್ ರೋಡಿಂಗ್. ಓಕೆ, ಅದೇ ಒಂದು ಸ್ವಲ್ಪ ರೋಡೆಲ್ಲ ಒಂದು ಸ್ವಲ್ಪ ಸರಿ ಮಾಡಿದ್ರೆ, ಆ ರೋಡೆಲ್ಲ ಸರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಇಂಪ್ರೂವ್ಮೆಂಟ್ ಎಲ್ಲ ಮಾಡಿದ್ರೆ ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗಿ ಚೆನ್ನಾಗಾಗುತ್ತೆ. ಆ್ಯಂಡ್ ನಾವು ನಮ್ಮ ಹೇಮಾವತಿನ ನಮ್ಮ ಹಾಸನ ಜಿಲ್ಲೆಯವರೆಲ್ಲ ಚೆನ್ನಾಗಿ ಬೆಳೆಸ್ಬೋದು, ತೋರಿಸ್ಬೋದು ಎಲ್ಲರಿಗೂ. ಬಟ್ ಇದೇ ಉಗಮ ಸ್ಥಾನ ಅಂತ ನಿಮ್ಗೆ ಇದೇ ಫಸ್ಟ್ ಟೈಮ್ ನೀವು ಬಂದಿರೋದು? ನಾನು ಬಂದಿರೋದು ಫಸ್ಟ್ ಟೈಮು, ಬಟ್ ಇಲ್ಲಿದೆ ಅನ್ನೋದು ಗೊತ್ತು. ಇದೆ ಅಂತ ಗೊತ್ತಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ, ತಲಕಾವೇರಿ ರೀತಿ ಇದು ಸಹ ಹೇಮಾವತಿ ಉಗಮ ಸ್ಥಾನವನ್ನು ಒಂದಷ್ಟು ಜೀರ್ಣೋದ್ಧಾರ ಮಾಡಿದ್ದಾರೆ. 3 ವರ್ಷದಿಂದ ಈ ಕಡೆ ತುಂಬ ಮಾಡಿದ್ದಾರೆ. ಸೊ ಇನ್ನೊಂದಷ್ಟು ಮಾಡಿದ್ರೆ ಇದು ತುಂಬ ಜನರಿಗೆ ರೀಚ್ ಆಗುತ್ತೆ. ನನಗೆ ಈ ವಿಡಿಯೋಗೆ ಮಾಡೋಕ್ಕೆ ಸಹಾಯ ಮಾಡಿದಂತಹ ನಮ್ಮ ಸಂತೋಷ್ ಸರ್ ಅವ್ರನ್ನೇ ಕೇಳಿದೆ ಹೇಗೆ, ಯಾಕೆಂದರೆ ಒಂದು ಗೊತ್ತಿರಬೇಕಲ್ವಾ ಹೇಗೆ ಹುಟ್ಟುತ್ತೆ ಏನು ಅಂತ. ಸೊ ಇದ್ರ ಬಗ್ಗೆ ಕೇಳೋದಕ್ಕೆ ನಮ್ಮ ಸಂತೋಷ್ ಸರ್ನ ಕೇಳಿದೆ. ಏನು ಸರ್, ಲೋಕಲ್ ಅವ್ರು ಬೇರೆ ಅಲ್ವಾ, ಸೊ ಅವ್ರನ್ನ ಕೇಳಿದ್ದಕ್ಕೆ ಅವ್ರು ಹೇಳಿದಿಷ್ಟು. ಸರ್ ನಮಸ್ತೆ. ಮತ್ತೆ ಸಂತೋಷ್ ಸರ್ಗೆ ಸರ್, ಅದೇ ಇದು ಹೇಮಾವತಿ ಹೇಗೆ? ಹೇಮಾವತಿ ಉಗಮ ಸ್ಥಾನ. ಓಕೆ, ಮೇಲೆ ಬೆಟ್ಟದಿಂದ ಹನಿಯಾಗಿ ಬಂದ ನೀರು. ಓಕೆ, ಇದು ಯಾವ ಬೆಟ್ಟ ಸರ್? ಇದು ಜಾವಳಿ ಬೆಟ್ಟ. ಜಾವಳಿ ಬೆಟ್ಟ. ಓಕೆ, ಹನಿಯಾಗಿ ಬಂದು ಒಂದು ಕಡೆ ಸೇರುತ್ತೆ. ಇಲ್ಲಿ ನೀರು ಮೊದಲು ಬಾವಿ ಥರ ಇತ್ತು, ಈಗ ಅದನ್ನ ಆಲ್ಟ್ರ್ ಮಾಡಿದ್ದಾರೆ. ಈಗ ಶಿವನ ಬಾಯಿಯಿಂದ ಬರುತ್ತೆ. ಓಕೆ, ಇಲ್ಲಿಗೆ ಬಂದು ಇದು ಚಿಕ್ಕದೊಂದು ತೊಟ್ಟಿ. ಇದು ಈ ಕೆರೆಯಿಂದ ನೆಕ್ಸ್ಟ್ ದೊಡ್ಡದೊಂದು ಕೆರೆ ಇದೆ. ಓಕೆ, ಅದು ದೊಡ್ಡ ಕೆರೆ. ಇದು ದೊಡ್ಡ ಕೆರೆ. ಆ ಕೆರೆಯಿಂದ ಮತ್ತೆ ಅಂತರ್ಗಾಮಿಯಾಗಿ ಹೋಗುತ್ತೆ. ಓಕೆ, ಎಲ್ಲಿಗೆ ಹೋಗುತ್ತೆ ಸರ್ ಅಂತರ್ಗಾಮಿಯಾಗಿ? ಈ ನೆಕ್ಸ್ಟ್ ಇನ್ನೊಂದು 500 ಮೀಟರ್ಸಲ್ಲಿ ನೀರು ಹರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನೋಡ್ಬೋದಾ ಆ ಜಾಗ? ನೋಡ್ಬೋದು. ಫಸ್ಟ್ ಟೈಮ್ ಬೆಳ್ಳಿ ತೆರೆ ಕಾಲಿಡ್ತಾ ಇದ್ದೀರಾ, ಅಂಬಾದೇವಿ ಪೂಜೆ ಮಾಡ್ಕೊಂಡೇ ಶೂಟಿಂಗ್ ಹೋಗಿ ಅಂತ ಫೋರ್ಸ್ ಮಾಡ್ದ ಸರ್? ಈ ಸೀನ್ ನಡೆಯೋದು ಇದೇ ಮರದ ಬಳಿ. ಕುಮಾರ್ ಗೋವಿಂದ್ ಅವರು ಓಮ್ನಿ ಕಾರಲ್ಲಿ ಬಂದು ಇಲ್ಲೇ ನಿಲ್ಲಿಸ್ತಾರೆ, ಕೈ ಮುಗಿತಾರೆ. ದೇವಸ್ಥಾನ ಅಂಬಾದೇವಿ ದೇವಸ್ಥಾನಕ್ಕೆ ಬನ್ನಿ ಅಂತಾರಲ್ಲ, ಆಗ ಒಂದು ಮರ ಕಾಣುತ್ತೆ ನೋಡಿ. ಆ ಮರ ಇದೇ ಮರದ ಎದುರುಗಡೆ ಆ ಸೀನ್ ಆಗೋದು. ಇಲ್ಲಿಂದ ದೇವಸ್ಥಾನದ ಕಡೆಗೆ ಮುಖ ಮಾಡ್ತಾರೆ. ಬ್ಯಾಕ್ ಡ್ರಾಪಲ್ಲಿ ನೋಡ್ಬೋದು. ಇದನ್ನು ಆಗ ತಾನೇ ಈ ರೋಡ್ನ ಅಗ್ದಿರ್ತಾರೆ. ಸೊ ಅದೆಲ್ಲ ಕ್ಲೀನಾಗಿ ಕಾಣುತ್ತೆ ನೋಡಿ. ದೇವಸ್ಥಾನ ಅಂಬಾದೇವಿ ದೇವಸ್ಥಾನ ಅಂತ ಆ ಕಡೆ ಕರೀತಾರೆ, ಬಟ್ ಅದು ಅಂಬಾದೇವಿ ದೇವಸ್ಥಾನ ಅಲ್ಲ, ಗಣೇಶನ ದೇವಸ್ಥಾನ. ಸೊ ನೆಕ್ಸ್ಟ್ ಸೀನು ಅಲ್ಲಿಗೆ ಹೋಗುತ್ತೆ. ಬನ್ನಿ, ಹಳೆ ದೇವಸ್ಥಾನ ಒಬ್ಬರು ಯೂಟ್ಯೂಬರ್ ಮಾಡಿದ್ದಾರೆ ಅನ್ನಲ್ಲ, ಅದನ್ನು ತೋರಿಸ್ತೀನಿ ಬನ್ನಿ. ಹೇಮಾವತಿ ನದಿಯ ಉಗಮ ಸ್ಥಾನ ಜಾವಳಿ. ಈ ದೇವಸ್ಥಾನನೇ ಆ ದೇವಸ್ಥಾನ. ಅವರು ಒಂದು 3 ವರ್ಷ ಆಗಿದೆ ಜೀರ್ಣೋದ್ಧಾರ ಆಗಿ. ಅವರು ಯೂಟ್ಯೂಬ್ ವಿಡಿಯೋ ಮಾಡಿ 3 ವರ್ಷ ಆಗಿದೆ. ಸೊ ಇಲ್ಲೇ ಆಗಿದ್ದು. ಇಲ್ಲಿ ಹೇಗೆ ಇಲ್ಲೇ ಅಂದಾಗ ಅವರು ಪ್ಯಾಂಟ್ ಇಡ್ತಾರಲ್ಲ, ಪ್ಯಾಂಟ್ ಎಸ್ಕೇಪ್ ಮಾಡಿಬಿಡ್ತಾರಲ್ಲ, ಹೀರೋಯಿನ್ನು ಬೆಟ್ಟಿಂಗ್ ಕಟ್ಟಿರ್ತಾರಲ್ಲ, ಸೊ ಆ ಸೀನ್ ನಡೆಯೋದು ಇಲ್ಲೇ ನೋಡಿ. ಫೋರ್ಸ್ ಮಾಡ್ದ ಸರ್, ದೇವಸ್ಥಾನಕ್ಕೆ ಪ್ಯಾಂಟ್ ಹಾಕೊಂಡು ಹೋಗ್ಬಾರ್ದು ಅಂತ ಹೇಳಿ ಅವನೇ ಒಂದು ಪಂಚನ್ನು ಕೊಟ್ಟ. ಈ ಸೀನ್ ಆಗೋದು ಇಲ್ಲೇ ನೋಡಿ. ಇದು ಹಳೆ ದೇವಸ್ಥಾನ, ಈಗ ನಾನು ಆಗಲೇ ಹೇಳ್ದಂಗೆ ಚೇಂಜ್ ಆಗಿದೆ. ಇಲ್ಲಿ ಗೇಟ್ ಇದೆಯಲ್ಲ, ಇದೇ ಗೇಟ್ ಹತ್ರನೇ ಕುಮಾರ್ ಗೋವಿಂದ್ ಅವ್ರಿಗೆ ಪಂಚೆ ಕೊಡೋದು, ಪಂಚೆ ಚೇಂಜ್ ಮಾಡ್ಕೊಳ್ಳಿ ಅನ್ನೋದು. ಆ ತಾವ್ರೆ ಹೋದ ಗೇಟು ಈಗಲೂ ಹಾಗೇ ಇದೆ ನೋಡಿ. ಇದೆಲ್ಲ ನಡೆಯೋದು ಇದೇ ಗಣಪತಿ ದೇವಸ್ಥಾನದ ಎದುರುಗಡೆ. ಕಲ್ಯಾಣಿ ಎಲ್ಲ ಇದೆ, ಖಂಡಿತ ಹೋಗಿ ನೋಡಿ. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ನಾನು ಚಿಕ್ಕಮಗಳೂರಿನ ಒಂದಷ್ಟು ಸಿನಿಮಾ ಶೂಟ್ಗಳು ನಡೆದಿರೋಂತಹ ಸ್ಥಳಗಳನ್ನು ತೋರಿಸೋದಕ್ಕೆ ಬಂದಿದ್ದೀನಿ ಅಂತ. ನೀವು ಮಿಸ್ ಮಾಡದೆ ಈ ಹೇಮಾವತಿ ಉಗಮ ಸ್ಥಳಕ್ಕೂ ಬಂದು ಭೇಟಿ ಕೊಡಿ. ಒಂದು ಅದ್ಭುತವಾದ ಸ್ಥಳ. ಒಂದು ಸ್ವಲ್ಪ ರೋಡ್ ಕಿರಿದಾಗಿದೆ, ಬಟ್ ಬನ್ನಿ ಒಂದ್ಸರಿ ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಶ್ ಫಿಲಮ್ ಇಲ್ಲಿಗೆ ನಿಲ್ಲಲ್ಲ. ಇನ್ನೂ ಒಂದಷ್ಟು ಸಿನಿಮಾಗಳನ್ನು ಶೂಟಿಂಗ್ ಆಗಿದ್ದ ವಿಶ್ ಫಿಲಮ್ನ ಸೀನ್ಗಳನ್ನು ನಾನು ತೋರಿಸ್ತೀನಿ ಮುಂದಿನ ಭಾಗಗಳಲ್ಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು ಕಮೆಂಟು ಕೊಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ಕೆಲಸ ಇಷ್ಟ ಆಗಿದ್ರೆ ಗೊತ್ತಲ್ಲ, ಸೂಪರ್ ಥ್ಯಾಂಕ್ಸ್ ಕೊಡೋದನ್ನ ಮರಿಬೇಡಿ. ರೀಮಿಕ್ಸ್ ಕೆಳಗಡೆ ರೀಮಿಕ್ಸ್ ಬಟನ್ ಪಕ್ಕ ಇದೆ. ಥ್ಯಾಂಕ್ ಯು. ಮುಂದಿನ ಎಪಿಸೋಡ್ನೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್.